ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ಈಗ ಉಕ್ಕು ವಲಯವಾಗಿ ಪರಿಣಮಿಸಿದೆ. ಇಲ್ಲಿರುವಂಥ 23 ಕಾರ್ಖಾನೆಗಳಿಂದ ಇಲ್ಲಿ ಪರಿಸರ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನುವಂಥ ಅಭಿಪ್ರಾಯ ಇದೆ. ಈ ಮಧ್ಯೆ ಬಲ್ಡೋಟಾ ಕಂಪ್ನಿಯವರ ವಿಸ್ತರಣೆ ಮತ್ತು ಮುಕುಂದ ಸ್ವಾಮಿಯವರ ಕಾರ್ಖಾನೆಗಳ ವಿಸ್ತರಣೆ ಮತ್ತು ಬಸಾಪುರ ಕೆರೆಯ ಒತ್ತುವರಿ ಮಾಡಿಕೊಂಡಿರೋದು ಮತ್ತು ಬಸಾಪುರ ಕೆರೆಯನ್ನು ಸಾರ್ವಜನಿಕರಾಗಿ ಉಪಯೋಗಕ್ಕೆ ಬಿಡ್ರಿ ಅನ್ನೋಂಥ ಒತ್ತಾಯಕ್ಕೆ ಇಟ್ಟುಕೊಂಡು ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಹಾಗೂ ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯವರಿಂದ ಕಳೆದ 100 ದಿನಗಳಿಂದ ಒಂದು ಹೋರಾಟವು ಆರಂಭವಾಗಿದೆ. ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಏನು ಫೆಬ್ರವರಿ 7 100 ದಿನ ಸಲ್ಲಿರುವಂಥ ಹಿನ್ನೆಲೆಯಲ್ಲಿ ಇದು ಮತ್ತೊಂದಿಷ್ಟು ತೀವ್ರತೆಯನ್ನು ಪಡೆಯಿತು. ಅಂದು ಬಂದಿರುವಂಥ ಸಾಣೆಹಳೆ ಶಿವಕುಮಾರ ಸ್ವಾಮಿಗಳು ಈ ಪರಿಸರ ಮತ್ತು ಇಲ್ಲಿಯ ದೃಶ್ಯವನ್ನು ನೋಡಿಕೊಂಡು ಅವರು ಹೇಳಿರೋ ಒಂದು ಮಾತು, ಇಲ್ಲಿಯ ಜನಪ್ರತಿನಿಧಿಗಳಿಗೆ ಏನು ಕಾಳಜಿ ಇಲ್ಲ, ಆ ಕಾರಣಕ್ಕಾಗಿಯೇ ಬರುವ ಚುನಾವಣೆಯನ್ನು ಬಹಿಷ್ಕರಿಸಿರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ. ಆದರೆ ಅದರ ಜೊತೆಗೇ ಅವತ್ತು ಬಂದಿರುವಂಥ ಏನು ಪತ್ರಕರ್ತರಾಗಿರುವಂಥ ರಂಜಾನ್ ದರ್ಗಾ ಅವರು ಈ ಜನಪ್ರತಿನಿಧಿಗಳ ವಿರುದ್ಧ ಒಂದಿಷ್ಟು ಆಕ್ರೋಶದ ಮಾತುಗಳನ್ನು ಹೇಳ್ತಾರೆ. ಇವುಗಳ ಮಧ್ಯೆ ಕೊಪ್ಪಳ ಜಿಲ್ಲಾಧಿಕಾರಿಗಳಂತ ಸುರೇಶ್ ಹಿಟ್ನಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆ ಸಂದರ್ಭದಲ್ಲಿ ಅವರು ಅಹವಾಲುಗಳನ್ನು ಸ್ವೀಕರಿಸಿದರು. ಅದರ ಜೊತೆಗೆ ಇಲ್ಲಿವರೆಗೂ ಅಂದರೆ ಈ ಹೋರಾಟ ಆರಂಭವಾಗಿದ ನಂತರ ಆಗಿರುವಂಥ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ನೀಡಿದರು. ಆ ಮಧ್ಯೆ ಅವರು ಒಂದು ವಿಶೇಷವಾದ ಒಂದು ಯೋಜನೆ ಮಾಡಬಹುದೇನೋ ಅನ್ನುವಂಥ ಒಂದು ವಿಚಾರವನ್ನು ಹೋರಾಟಗಾರರ ಮುಂದೆ ಇಟ್ಟರು. ಒಂದು ಕೊಪ್ಪಳ ತಾಲೂಕಿನ ಬಾಧಿತ ಪ್ರದೇಶ ಅಂದರೆ 20 ಹಳ್ಳಿಗಳು, ಹಿರೇಬೆಗನಾಳು, ಹಾಲ್ವರ್ತಿ, ಕುಣಿಕೇರಿ, ಈ ರೀತಿ ಇರುವಂಥ ಒಂದಿಷ್ಟು ಹಳ್ಳಿಗಳಲ್ಲಿ ಒಂದು ಹಳ್ಳಿ ಮತ್ತು ಈ ಕಾರ್ಖಾನೆಗಳಿಂದ ದೂರ ಇರುವಂಥ ಯಲಬುರ್ಗಾ ಮತ್ತು ಕುಷ್ಟಗಿ ತಾಲೂಕಿನ ಒಂದೊಂದು ಹಳ್ಳಿಯನ್ನು ತೆಗೆದುಕೊಂಡು ಅಲ್ಲಿ ಆರೋಗ್ಯ ಮತ್ತು ಪರಿಸರದ ಕುರಿತು ಒಂದು ಅಧ್ಯಯನ ಮಾಡಿಸೋಣ ಅನ್ನುವಂಥ ಮಾಹಿತಿ ಇದೆ. ಅದನ್ನು ಸಾಧ್ಯವಾದಷ್ಟು ಬೇಗನೆ ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಇವುಗಳ ಜೊತೆಗೆ ಏನು ಈಗಾಗಲೇ IMAದಿಂದ ಇಲ್ಲಿ ಆರೋಗ್ಯ ತಪಾಸಣೆಗೆ ಒಂದು ಅಧ್ಯಯನ ಮಾಡೋದಾಗಿರ್ಬೋದು ಮತ್ತು ಕಾರ್ಖಾನೆಗಳಿಗೆ ಇಲ್ಲಿರುವಂಥ ಪರಿಸರ ತಡಿಮೆಗೊಡ್ಡಕ್ಕೆ ಈಗ ಅವರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ, ಅವ್ರ ಕಾಲಾವಕಾಶದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆ ನೀಡ್ತೀವಿ ಅನ್ನೋದು ಮತ್ತು ಈ ಕಾರ್ಖಾನೆಗಳ ಏನು ಬಸಾಪುರ ಕೆರೆ ಏನು ಬಲ್ಡೋಟದವರು ಬಸಾಪುರ ಕೆರೆ ಇದೆ, ಆದರೆ 2007ರಲ್ಲಿ ಅದನ್ನು ಸಚಿವ ಸಂಪುಟವೇ ಅದನ್ನು ವಹಿಸ್ಕೊಂಡಿತ್ತು. ಆದರೆ ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕಾಗಿತ್ತು ಅನ್ನುವಂಥ ಬೇಡಿಕೆಗೆ ಅವರು ಮೌನ ವಹಿಸಿದರು ಅನ್ನುವಂಥ ಮಾಹಿತಿ ಇದೆ. ಈ ಎಲ್ಲ ಕಾರಣಕ್ಕಾಗಿಯೇ ಏನು ಕೊಪ್ಪಳದ ಈ ಹೋರಾಟ ಈ ಒಂದು ಸುದೀರ್ಘವಾದ ಹೋರಾಟ ಏನು 100 ದಿನಗಳವರೆಗೂ ಅನಿರ್ದಿಷ್ಟಾವಧಿ ಹೋರಾಟ ನಡೆದು ಈಗ ಮತ್ತೆ ಮುಂದುವರಿತಾ ಇದೆ. ಇಲ್ಲಿ ನಿಮಗೆ ಏನು ಫೆಬ್ರವರಿ 24, 2025ರಲ್ಲಿ ಒಂದು ಕೊಪ್ಪಳ ಬಂದ್ ನಡೆ ಅವತ್ತು ಗವಿಮಠದ ಸ್ವಾಮಿಗಳು ಸಹ ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು ಬಯಸಿದ್ದರು. ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ಸ್ವಾಮಿಗಳು ಹೇಳಿರೋದು ಕಾರ್ಖಾನೆ ಬಂದ್ ಮಾಡಬೇಕು ಮತ್ತು ಇಲ್ಲಿ ಪರಿಸರ ಉಳಿಸ್ರಿ ಅನ್ನುವಂಥ ಮಾತು. ಆ ನಿಟ್ಟಿನಲ್ಲಿ ಜನರಿಗಿಂತ ಹೆಚ್ಚು ನೀವೇ ಕೆಲಸ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದರು. ಕಳೆದ 25 ವರ್ಷಗಳಿಂದ ಯಾವ MLAಯಲ್ಲಿ ಭೇಟಿಯಾಗಿಲ್ಲ, ಯಾವ ಸಚಿವರಲ್ಲಿ ಭೇಟಿಯಾಗಿಲ್ಲ, ಯಾವ DC ಭೇಟಿಯಾಗಿಲ್ಲ. 2003ರಲ್ಲಿ ಒಬ್ಬ ಮಹಿಳಾ DC ಬಂದು ಕಾರಲ್ಲಿ ಕುಂತು ಅದು ನಿಮ್ಮ ಹೋರಾಟವನ್ನು ಬಗ್ಗು ಬಡಿಲಿಕ್ಕೆ ಬಂದು ಹೋದಂಥ DC ಬಿಟ್ಟರೆ ಕಾಲು ಶತಮಾನದಿಂದ ಈ ಹಳ್ಳಿಗಳಲ್ಲಿ ಒಬ್ಬರು ಹೋಗಿಲ್ಲ ಅಂತಂದರೆ ನಿಮಗೆ ಯಾರೂ DC ಇಲ್ಲ, ತಹಸೀಲ್ದಾರ್ ಇಲ್ಲ, ಪರಿಸರ ಅಧಿಕಾರಿಗಳು ಇಲ್ಲ, ನಿಮಗೆ MLA ಇಲ್ಲ, MP ಇಲ್ಲ, ಮಿನಿಸ್ಟರ್ ಇಲ್ಲ, ಚೀಫ್ ಮಿನಿಸ್ಟರ್ ಇಲ್ಲ, ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಇಲ್ಲ, ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟರ್ ಇಲ್ಲ. ಏನೂ ಇಲ್ಲದ ಜನರು ಯಾರು ಅಂದರೆ ಈ 22 ಹಳ್ಳಿಗಳ ಜನರು. ಇದು ನನಗೆ ಬಹಳ ದುಃಖ ಅನ್ನಿಸ್ತು. ಯಾರೂ ಭೇಟಿ ಕೊಟ್ಟಿಲ್ಲ. ಅಲ್ಲಿ ಒಂದು ಐತಿಹಾಸಿಕ ಘಟನೆ ನನ್ನ ದೃಷ್ಟಿನಲ್ಲಿ. ನಿಮಗೆ ಅವರ ಬಗ್ಗೆ ಎಲ್ಲ ಗೊತ್ತಿದೆ. ಇವತ್ತು ಅವ್ರು ನಮ್ಮ ಜೊತೆ ಇದಾರಲ್ಲ, ಇದಕ್ಕಿಂತಲೂ ದೊಡ್ಡ ವಿಷಯ ಯಾವುದು? ನಿಮ್ಮ ಹೋರಾಟ ಖಂಡಿತವಾಗಿಯೂ ಕೂಡ ಅದು ವಿಜಯದ ಘಟ್ಟವನ್ನು ತಲುಪುತ್ತದೆ. ಅಂತ ಒಬ್ಬ ಶ್ರೇಷ್ಠ ನಮ್ಮ
ಬಸವಾನುಯಾಯಿಗಳು ನಿಮ್ಮ ಜೊತೆ ಇದ್ದಾರೆ. ಅಷ್ಟೇ ಅಲ್ಲ, ಫೆಬ್ರವರಿ 24ಕ್ಕೆ ಒಂದು ಮನವಿನ ಮಾಡ್ತಾ ಇದ್ದೀನಿ, ಎಲ್ಲ ಬಸವ ಪ್ರಣೀತ ಸ್ವಾಮಿಗಳು ಆ ದಿವಸ ಇಲ್ಲಿ ಬರಬೇಕು. ಇದು ನನ್ನ ಒಂದು ಆಶಯ ಇದೆ. ಅಲ್ಲಿಯ ಮಕ್ಕಳ ಸ್ಥಿತಿ, ಮನುಷ್ಯರ ಸ್ಥಿತಿ, ದನಕರಗಳ ಸ್ಥಿತಿ ಏನಾಗಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗದಂಥ ಕೆಟ್ಟ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿಯ ದೇವಾಲಯದ ಒಳಗಡೆ ಸಾಮಾನ್ಯವಾಗಿ ನಾವು ಹೋಗಲ್ಲ, ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋದಾಗ ಇದನ್ನು ಬೆಳಿಗ್ಗೆ ತೊಳೆದಿದ್ದೇವೆ, ಈಗ ನೋಡಿ ಅಂತಂದರೆ ಈಗ ಕೈಯೆಂದು ತೋರಿಸಿದರೆ ಕೈಯೆಲ್ಲ ಮಸಿ ಆಗುತ್ತೆ. ಅಂದರೆ ಎಷ್ಟು ಪರಿಸರ ಮಾಲಿನ್ಯ ಆಗಿದೆ ಅನ್ನೋದನ್ನು ನೀವು ಗಮನಿಸಬೇಕು. ನೆಲ, ಜಲ ಮತ್ತು ವಾಯು ಇವು ಶುದ್ಧವಾಗಿದ್ದರೆ ಮಾತ್ರ ಮನುಷ್ಯ ಮತ್ತು ಇತರ ಜೀವಜಂತುಗಳು ಬದುಕಲಿಕ್ಕೆ ಸಾಧ್ಯ. ನೆಲ, ಜಲ ಮತ್ತು ವಾಯು ಮಾಲಿನ್ಯ ಹೆಚ್ಚಾಯಿತು ಅಂತಂದರೆ ಯಾವ ಜೀವಜಂತುಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತೀವಿ. ಅದು ಸ್ವಚ್ಛವಾಗಿರಬೇಕು ಅನ್ನೋದಾದರೆ ಕಾರ್ಖಾನೆಗಳು ಉಗುಳುವಂಥ ಹೊಗೆ, ಕಿಟ್ಟ ಮತ್ತಿತರ ವಿಷಕಾರಿ ಅನಿಲಗಳು ನಿಲ್ಲಬೇಕು. ಅದು ನಿಲ್ಲಬೇಕು ಅಂತ ಹೇಳಿದ ತಕ್ಷಣ ನಿಲ್ಲಲ್ಲ. ನಾವು ಆ ಊರುಗಳಲ್ಲಿ ಮಾತಾಡ್ತಾ ಹೇಳಿದ್ದು, ಚುನಾವಣೆಯಲ್ಲಿ ನೀವೇನು ಮಾಡ್ತೀರಿ? ಚುನಾವಣೆ ಬಂದಾಗ ಇಡೀ ಕೊಪ್ಪಳ ಜಿಲ್ಲೆನೇ ಪ್ರತಿಭಟನೆ ಮಾಡಬೇಕಾಗಿರೋದು ಏನಂದರೆ, ಈ ಕಾರ್ಖಾನೆಗಳು ನಿಲ್ಲುವವರೆಗೂ ನಾವು ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ವೋಟನ್ನು ಹಾಕಲ್ಲ ಅಂತ ನಂಬಿಕೆ. ಭಾಳಷ್ಟು ಜನ ಹೋರಾಟಗಾರರು ಇಲ್ಲಿ ಕೂತ್ಕೊಂಡು ಇಲ್ಲಿ ಇರ್ತಕ್ಕಂಥ ಇಲ್ಲೇನು ಕೈಗಾರಿಕೆಗಳದಾವ ಅದರಿಂದ ಒಂದೇನು ಪೊಲ್ಯೂಷನ್ ಆಗ್ತದೆ, ಆ ಪೊಲ್ಯೂಷನನ್ನು ಮಿಟಿಗೇಟ್ ಮಾಡುವಂಥದ್ದು ಮತ್ತು ಇನ್ನು ಹೊಸದಾಗಿ ಕೈಗಾರಿಕೆಗಳು ಬರಬಾರ್ದು ಅಂತಕ್ಕಂಥದ್ದು ಅವರು ಬೇಡಿಕೆ ಇದೆ. ಸೊ 2 ರೀತಿ ಬೇಡಿಕೆಗಳಿರುತ್ತೆ ಜನರಲ್ಲಿ. ಇಲ್ಲೂ ಕೂಡ 2 ರೀತಿ ಬೇಡಿಕೆಗಳಿದೆ. ಒಂದು, ಕೆಲವೊಬ್ಬರು ಲೈವ್ಲಿಹುಡ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು. ಇನ್ನೊಂದು ಸೆಟ್ ಆಫ್ ಪೀಪಲ್ ಅಲ್ಲಿ ಕೂತಿದ್ದಾರೆ, ಅವ್ರನ್ನೂ ಹೋಗಿ ನಾನು ಮಾತಾಡಿಸ್ತೀನಿ. ನಮಗೆ ಉದ್ಯೋಗ ಕೊಡಿ, ಕೆಲಸ ಕೊಡಿ ಅಂತ ಅವ್ರು ಕೇಳ್ತಾರೆ. ಇವರು ಉದ್ಯೋಗ ಕೊಡೋದ್ರ ಜೊತೆಗೆ ಇರೋ ಪೊಲ್ಯೂಷನನ್ನು ಕಡಿಮೆ ಮಾಡಬೇಕು ಮತ್ತು ಹೊಸದಾಗಿ ಇಂಡಸ್ಟ್ರೀಸ್ ಇನ್ನೂ ಬಂದರು. ಒಂದೇ ಕಡೆ ಜಾಸ್ತಿ ಇಂಡಸ್ಟ್ರೀಸ್ ಕಾನ್ಸಂಟ್ರೇಟ್ ಆಗೋದ್ರಿಂದ ಪೊಲ್ಯೂಷನಿಂದ ಭಾಳ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ಈ ಹಿಂದೆ ಅವರು ಕೆಲವೊಂದು ಮನವಿಯನ್ನು ನಮಗೆ ಕೊಟ್ಟಿದ್ದರು. ಅಂದರೆ ಇಲ್ಲಿ ಏನು ಹೆಲ್ತ್ ಸರ್ವೆ ಆಗಬೇಕು, ಆ ಹೆಲ್ತ್ ಸರ್ವೆ ಏಮ್ಸ್ ಮೂಲಕ ಆಗಬೇಕು ಅಂತ ಕೇಳಿದರು. ಅದಕ್ಕೆ ನಾನು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀನಿ. ಅಲ್ಲಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಂಗೆ ನಿರ್ದೇಶನ ಕೊಟ್ಟಿದ್ದರು, ಬರೀರಿ ಗೌರ್ಮೆಂಟಿಗೆ ಅಂತ ಬರೆದಿದ್ದೀನಿ. ಬಟ್ ನಮ್ಮಲ್ಲೂ ಕೂಡ ನಾವು ಇವರೇನು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ದಾರೆ, TB ಬಗ್ಗೆ ಹೇಳ್ತಾ ಇದ್ದಾರೆ, ಅಥವಾ ಬೇರೆ ರೆಸ್ಪಿರೇಟರಿ ಡಿಸೀಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡೋದಕ್ಕೆ ನಮ್ಮಲ್ಲಿ ಡಾಕ್ಟರ್ಸು, ಹೆಲ್ತ್ ಸ್ಟಾಫ್ ಎಲ್ಲ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಈ ಬೇರೆಯವ್ರು ಬಂದು ಮಾಡೋದು ಅದೆಲ್ಲ ಮುಂದೆ. ಬಟ್ ಈಗ ಸದ್ಯಕ್ಕೆ ಇಮಿಡಿಯೇಟ್ಲಿ ನಾವು ಒಂದು ಹಳ್ಳಿ, ಈ ಭಾಗದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಮತ್ತು ನ್ಯೂಟ್ರಲ್ ಇನ್ನೊಂದು ಕಂಪೇರ್ ಮಾಡೋದಕ್ಕೆ ಕುಷ್ಟಗಿ ಮತ್ತು ಯಲಬುರ್ಗಾದಲ್ಲಿ ಮಾಡೋಣ ಅಂತೇಳಿ ಅವರು ಕೂಡ ಆಯಿತು ಮಾಡಿ ಅಂತ ಹೇಳಿದ್ದಾರೆ. ಈ ಹಿಂದೆ ಒಂದು ಸಲ ಮಾಡಿದ್ರಂತೆ, ಅದನ್ನು ನಾನು ರಿಪೋರ್ಟ್ ತೆಗೆದು ನೋಡ್ತೀನಿ ಏನು ಬಂದಿತ್ತು ಅದರಲ್ಲಿ ಅಂತ. ಅದ್ರ ಜೊತೆಗೆ ಈಗೂ ಕೂಡ ಹೊಸದಾಗಿ ಒಂದು ಸ್ಕ್ರೀನಿಂಗನ್ನು ಮಾಡಿ ನೋಡೋಣ, ಎಷ್ಟು ಜನ ಎಕ್ಸಾಕ್ಟ್ಲಿ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ಗೆ ಏನೇನು ಕಾಸಸ್ ಇದೆ, ಅಥವಾ ರೆಸ್ಪಿರೇಟರಿ ಡಿಸೀಸ್ ಏನಿದೆ, ಮತ್ತು TB ಏನಿದೆ, ಪ್ರಮಾಣ ಏನಿದೆ, ಬೇರೆ ಕಡೆಗೆ ಎಷ್ಟಿದೆ, ಇಲ್ಲೇ ಎಷ್ಟಿದೆ, ಅದನ್ನು ಕೂಡ ನೋಡೋಣ. ಮತ್ತು ಇನ್ನೊಂದು ಇಂಟರ್ ಡಿಪಾರ್ಟ್ಮೆಂಟಲ್ ಒಂದು ರಿಪೋರ್ಟ್ ಬಂದಿತ್ತು ನಮಗೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಬೇರೆ ಬೇರೆಯವರೆಲ್ಲ ಕೂಡಿ ಅವರು ಕೆಲವೊಂದು ರೆಕಮೆಂಡೇಷನ್ಸ್ ಮಾಡಿದ್ದಾರೆ. ಅಂದರೆ ಒಂದೇ ಕಡೆಗೆ ಭಾಳಷ್ಟು ಇಂಡಸ್ಟ್ರೀಸ್ ಇದೆ, ಇವರು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಅಂದರೆ ಸಣ್ಣದು ರೋಡ್ ರಿಪೇರಿ ಇರ್ಬೋದು, ಅವ್ರದ್ದು ಮಷಿನರಿ ರಿಪೇರಿ ಇರ್ಬೋದು, ಗಿಡ ಹಚ್ಚುವಂಥದ್ದು ಬಫರ್ ಏರಿಯಾ ಇರ್ಬೋದು, ಈ ರೀತಿ ಬೇರೆ ಬೇರೆ ಪ್ರತಿಯೊಂದು ಇಂಡಸ್ಟ್ರಿಗೆ ರೆಕಮೆಂಡೇಷನ್ ಮಾಡಿದ್ದಾರೆ. ಅದು ಏನು ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲಯನ್ಸಿಗೆ ಮಾಡಬೇಕು ಅಂತ ಇಂಡಸ್ಟ್ರಿಯವ್ರು ಕರೆದು ನಾನು ಹೇಳಿದ್ದೀನಿ. ಆದರೆ ಜನಪ್ರತಿನಿಧಿಗಳು ಇಲ್ಲಿ ನಿರ್ಲಕ್ಷ್ಯ ವಹಿಸುವುದು ಕಂಡು ಬರ್ತಿದೆ. ಮತ್ತು ಇದೇ ಕಾರಣಕ್ಕಾಗಿ ಏನು ಫೆಬ್ರವರಿ 24ರಂದು ಮತ್ತೆ ಹೋರಾಟ ಮತ್ತು ಅದು ಬಂದಾಗುವ ಎಲ್ಲ ಸಾಧ್ಯತೆಗಳು ಸಹ ಕಂಡು ಬರ್ತವೆ. ಒಟ್ಟಾರೆಯಾಗಿ ಒಂದು ಸುದೀರ್ಘವಾದ ಹೋರಾಟ ಇಲ್ಲಿವರೆಗೂ ಬಂದಿದ್ದು. ಅದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಹೆಚ್ಚು ಕಾಳಜಿ ವಹಿಸಿ ಜನರ ಅಹವಾಲುಗಳನ್ನು ಸಿಕ್ಕಿ ಅದಕ್ಕೆ ಪರಿಹಾರ ಕಂಡುಕೋಬೇಕು ಮತ್ತು ಜನರ ಆರೋಗ್ಯಕ್ಕೆ ಹೆಚ್ಚು ಕಾಳಜಿ ವಹಿಸಬೇಕಾದ ತೀರಾ ಅವಶ್ಯಕತೆ ಅನ್ನುವಂಥ ಮಾತುಗಳು ಕೇಳಿಬರ್ತಿವೆ. ಶರಣಪ್ಪ ಬಚ್ಚಲಾಪುರ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ
ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.